ವೆಲ್ಕಮ್ ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಫಸ್ಟ್ ಇಯರ್ ಬಿ ಎದು ಕ್ವಶನ್ ಪೇಪರು, ಹಿಸ್ಟ್ರಿ ಕ್ವಶನ್ ಪೇಪರ್, ಮೇ ಜೂನ್ 2025ದು ಹಿಸ್ಟ್ರಿ ಕ್ವಶನ್ ಪೇಪರ್ ನೋಡ್ತಾ ಹೋಗೋಣ. ಸೆಕ್ಷನ್ ಎ ಒಳಗೆ ಟೋಟಲ್ 6 ಕ್ವಶನ್ಸ್ ಇದ್ದಾವೆ. ಇದರಲ್ಲಿ ಯಾವುದಕ್ಕಾದ್ರೂ 4 ಕ್ವಶನ್ಗೆ ಆನ್ಸರ್ ಮಾಡಬೇಕು. ಒಂದೊಂದು ಕ್ವಶನ್ಗೂ 5 ಮಾರ್ಕ್ಸ್ ಇದ್ದಾವೆ. ಟೋಟಲ್ 20 ಮಾರ್ಕ್ಸ್ ಇದೆ. ನೋಡ್ಬೋದು. ಶಾಸನಗಳು, ನಳಂದ ವಿಶ್ವವಿದ್ಯಾನಿಲಯ, ಚೋಳರ ಸ್ಥಳೀಯ ಸರ್ಕಾರ, ಗೌತಮಿಪುತ್ರ ಶಾತಕರ್ಣಿ, ಬಸವಣ್ಣ, ಕುತುಬ್ದೀನ್ ಐಬಕ್. ಇದರಲ್ಲಿ ಯಾವುದಾದ್ರೂ 4 ಬಗ್ಗೆ ನಾವು ಬರೀಬೇಕು. 5 ಮಾರ್ಕ್ಸ್ಗೆ. ಇದು 4ರಲ್ಲಿ ಯಾವುದಾದ್ರೂ ಒಂದ್ರ ಬಗ್ಗೆ, 6ರಲ್ಲಿ ಯಾವುದಾದ್ರೂ 4 ಬಗ್ಗೆ ನಾವು ಬರೀಬೇಕು. 5 ಮಾರ್ಕ್ಸ್. ಒಂದೊಂದು ಕ್ವಶನ್ಗೂ 5 ಮಾರ್ಕ್ಸ್ ಇದ್ದಾವೆ. ಸೊ ಫಸ್ಟ್ನೇ ಕ್ವಶನ್ಸ್ ನೋಡೋಣ. ಶಾಸನಗಳು. ಫಸ್ಟ್ನೇ ಕ್ವಶನ್ಗೆ ಆನ್ಸರು ಘಟಕ 1ರಲ್ಲೇ ಇದೆ. ಇಲ್ಲಿದೆ ನೋಡಿ, ಶಾಸನಗಳ ಆಧಾರಗಳು ಅಂತ. ಶಾಸನಗಳ ಬಗ್ಗೆ ಬರೀಬೇಕು. ಸೆಕೆಂಡ್ ಕ್ವಶನ್ನು ನಳಂದ ವಿಶ್ವವಿದ್ಯಾನಿಲಯ. ಇದಕ್ಕೆ ಆನ್ಸರು ಘಟಕ 11ರಲ್ಲಿದೆ. ವಿದ್ಯಾನಿಲಯ ಇಲ್ಲಿದೆ ನೋಡಿ ಆನ್ಸರ್. ನಳಂದ ವಿಶ್ವವಿದ್ಯಾಲಯ, ಇದ್ರ ಬಗ್ಗೆ ನಾವು ಬರೀಬೇಕು. ಮೂರನೇ ಕ್ವಶನು ಚೋಳರ ಸ್ಥಳೀಯ ಸರ್ಕಾರ. ಈ ಕ್ವಶನ್ಗೆ ಆನ್ಸರು ನೋಡೋಣ. ಇಲ್ಲಿದೆ ನೋಡಿ, ಘಟಕ ಕಾಣಿಸ್ತಿದೆಯಾ? ಘಟಕ 16ರಲ್ಲಿ ಚೋಳರ ಸಂಕ್ಷಿಪ್ತ ಇತಿಹಾಸ, ಆಡಳಿತ ಆಗಿರ್ಬೋದು, ಸ್ಥಳೀಯ ಸರ್ಕಾರ, ಅರ್ಥವ್ಯವಸ್ಥೆ, ಇದನ್ನೆಲ್ಲ ನಾವು ಈ ಚಾಪ್ಟ್ರಲ್ಲಿ ನೋಡ್ತೀವಿ. ಹಾಗೆ ಈಗ ಚೋಳರ ಸ್ಥಳೀಯ ಸರ್ಕಾರ ಇಲ್ಲಿದೆ ನೋಡಿ, ಬರೀದಾಗಬೇಕು. 4ನೇ ಕ್ವಶನ್ನು ಗೌತಮಿಪುತ್ರ ಶಾತಕರ್ಣಿ. ಗೌತಮಿಪುತ್ರ ಶಾತಕರ್ಣಿ. ಘಟಕ 13ರಲ್ಲಿದೆ ಆನ್ಸರು. ಇದೆ ನೋಡಿ, ಗೌತಮಿಪುತ್ರ ಶಾತಕರ್ಣಿ. ಕ್ರಿಸ್ತಶಕ 106ರಿಂದ 130ರವರೆಗೆ, ಕ್ರಿಸ್ತಶಕ 106ರಿಂದ 130ರವರೆಗೆ ಆಳಿದ ಗೌತಮಿಪುತ್ರ ಶಾತಕರ್ಣಿಯು ಈ ಮನೆತನದ ಅತ್ಯಂತ ಪ್ರಬಲ ಹಾಗೂ ಪ್ರಸಿದ್ಧ ಅರಸನಾಗಿದ್ದ. ಪುನಂ ಶಾತವಾಹನರ ಪ್ರಾಬಲ್ಯವನ್ನು ಸ್ಥಾಪಿಸಿದನು. ನೋಡ್ಬೋದು ಆನ್ಸರ್. ನೆಕ್ಸ್ಟ್ ಕ್ವಶನ್ ಬಸವಣ್ಣ. ಬಸವಣ್ಣನವರು. ಈ ಕ್ವಶನ್ಗೆ ಘಟಕ 18ರಲ್ಲಿದೆ ಆನ್ಸರು ನೋಡಿ. ಧಾರ್ಮಿಕ ಚಳುವಳಿಗಳು, ಸಮಾಜದ ಮೇಲೆ ಅವುಗಳ ಪ್ರಭಾವ, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಬಸವಣ್ಣನವರು, ಶಂಕರಾಚಾರ್ಯರು. ಇದೆ ನೋಡಿ ಆನ್ಸರ್. ಭಕ್ತಿಯ ಪ್ರತಿಪಾದನೆಯ ಜೊತೆಯಲ್ಲಿ ಸಮಾಜದ ಉಳುಕುಗಳನ್ನು ತೊಡೆದುಹಾಕಲು ಪ್ರಯತ್ನಿಸಿದ ಬಸವಣ್ಣನವರು ಭಕ್ತಿ ಭಂಡಾರಿ ಎಂದೇ ಪ್ರಖ್ಯಾತರಾಗಿದ್ದಾರೆ. ಶೈವ ಸಿದ್ಧಾಂತದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನುಂಟು ಮಾಡಿ ಜನಸಾಮಾನ್ಯ ವರ್ಗದಲ್ಲಿ ಭಕ್ತಿಯ ಸಂಚಲನಕ್ಕೆ ಕಾರಣರಾದವರು ಬಸವಣ್ಣನವರು. ಆನ್ಸರ್ಲಿದೆ ನೋಡಿ. 5 ಮಾರ್ಕ್ಸ್ಗೆ ಅವ್ರ ಬಗ್ಗೆ ಬರೀಬೇಕು ನಾವು. ನೆಕ್ಸ್ಟ್ ಕ್ವಶನ್ನು, ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಕ್ವಶನ್. ಸೆಕ್ಷನ್ ಎ ಒಳಗೆ ಲಾಸ್ಟ್ ಕ್ವಶನ್ನು ಕುತುಬ್ದೀನ್ ಐಬಕ್ ನೋಡಿ ಆನ್ಸರ್. ಘಟಕ 20ರಲ್ಲಿದೆ. ಕುತುಬ್ವುದ್ದೀನ್ ಐಬಕ್. ಕಾಣಿಸ್ತಾ ಇದೆಯಾ? ಕ್ರಿಸ್ತಶಕ 1206ರಿಂದ 1210. ಸೆಕ್ಷನ್ ಎ ಕ್ವಶನ್ಸ್ ಕಂಪ್ಲೀಟ್ ಆಯಿತು.
ಇದರಲ್ಲಿ ಯಾವುದಕ್ಕಾದ್ರೂ 4 ಕ್ವಶನ್ಗೆ ಆನ್ಸರ್ ಬರೀಬೇಕು. ನೆಕ್ಸ್ಟ್ ಈಗ ಸೆಕ್ಷನ್ ಬಿ ಒಳಗೆ ಟೋಟಲ್ 5 ಕ್ವಶನ್ಸ್ ಇದೆ, 5 ಪ್ರಶ್ನೆಗಳಿದ್ದಾವೆ. ಇದರಲ್ಲಿ ಯಾವುದಕ್ಕಾದ್ರೂ 3 ಪ್ರಶ್ನೆಗೆ ನಾವು ಆನ್ಸರ್ ಬರೀಬೇಕು. ಒಂದೊಂದು ಪ್ರಶ್ನೆಗೂ ಕೂಡ 10 ಮಾರ್ಕ್ಸ್ ಇದೆ. ಟೋಟಲ್ 30 ಮಾರ್ಕ್ಸ್ ಇದೆ. ಸೊ ಮೊದಲನೇ ಕ್ವಶನ್ ನೋಡೋಣ. 10 ಮಾರ್ಕ್ಸ್ ಕ್ವಶನ್ಸ್ ಇವೆಲ್ಲನೂ. ಇದರಲ್ಲಿ 3 ಕ್ವಶನ್ ಬರೀಬೇಕು ಆನ್ಸರು. ಇತಿಹಾಸದ ಮೇಲೆ ಭೂಗೋಳಶಾಸ್ತ್ರದ ಪ್ರಭಾವವನ್ನು ಚರ್ಚಿಸಿ. ಇತಿಹಾಸದ ಮೇಲೆ ಭೂಗೋಳಶಾಸ್ತ್ರದ ಪ್ರಭಾವವನ್ನು ಚರ್ಚಿಸಿ. 10 ಮಾರ್ಕ್ಸ್ಗಿದು. ಇದು ಫಸ್ಟ್ನೇ ಚಾಪ್ಟರ್ ಘಟಕ 1ರಲ್ಲೇ ಇದಕ್ಕೆ ಆನ್ಸರ್ ಇದೆ ನೋಡಿ. ಭಾರತದ ಇತಿಹಾಸದ ಮೇಲೆ ಭೂಗೋಳಶಾಸ್ತ್ರದ ಪ್ರಭಾವ. ಮತ್ತು ಅದಕ್ಕೆ ಹಿಮಾಲಯ ಪರ್ವತ, ಮತ್ತು ಸಿಂಧು ಗಂಗಾ ನದಿ ಬಯಲು, ಮತ್ತು ದಖನ್ ಪ್ರಸ್ಥಭೂಮಿ, ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು, ತೀರ ಪ್ರದೇಶಗಳು, ಹವಾಗುಣ ಲಕ್ಷಣಗಳು. ಈ ರೀತಿ ಪಾಯಿಂಟ್ಸ್ ಹಾಕಿ ಅದಕ್ಕೆ ಸ್ವಲ್ಪ ಸ್ವಲ್ಪ ವಿವರಣೆಗಳನ್ನ ಬರಿತಾ ಹೋಗಬೇಕು. ಸೊ ಫಸ್ಟ್ನೇ ಕ್ವಶನ್ಗೆ ಆನ್ಸರ್ ಗೊತ್ತಾಯಿತು ಅಂದ್ಕೊತೀನಿ. ಈಗ ಸೆಕ್ಷನ್ ಬಿ ಒಳಗೆ 2ನೇ ಕ್ವಶನ್ ಅಂದರೆ 8ನೇ ಕ್ವಶನ್ನು. ಮಹಾವೀರನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ. ಘಟಕ 6ರಲ್ಲಿದೆ ಇದಕ್ಕೆ ಆನ್ಸರು. ಮಹಾವೀರ ಮತ್ತು ಅವನ ಬಾಲ್ಯದ ಜೀವನ. ಕ್ವಶನಲ್ಲಿ ಏನಿದೆ, ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ ನೋಡಿದ್ದೀವಿ. ಮಹಾವೀರ ಮತ್ತು ಅವನ ಬಾಲ್ಯದ ಜೀವನ ಆಗಿರ್ಬೋದು, ಮತ್ತು ಬೋಧನೆಗಳು. 9ನೇ ಕ್ವಶನು. ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಕಾನಿಷ್ಕನ ಸ್ಥಾನವನ್ನು ನಿರ್ಧರಿಸಿ. ನೋಡೋಣ ಇದಕ್ಕೆ ಆನ್ಸರು. ನೋಡಿ, ಮೌರ್ಯರ ಅವನತಿ ಘಟಕ 9ರಲ್ಲಿದೆ. ಕಾನಿಷ್ಕನ ಆಳ್ವಿಕೆ. ಎರಡನೆಯ ಕ್ಯಾಡ್ಫಿಸಸ್ನ ನಂತರ ರಾಜ್ಯಭಾರ ಮಾಡಿದವನು ಕಾನಿಷ್ಕ. ಕ್ರಿಸ್ತಶಕ 78ರಲ್ಲಿ ಶಾಲಿವಾಹನ ಶಕಯುಗವನ್ನು ಪ್ರಾರಂಭಿಸಿದನು. ಇವನು ಹೊರಡಿಸಿದ ನಾಣ್ಯಗಳಲ್ಲಿ ದೇವಾನುದೇವತೆಗಳನ್ನು ಕಾಣಬಹುದು. ಚಿನ್ನ ಮತ್ತು ಬೆಳ್ಳಿಯ ಹಲವಾರು ಬಗೆಯ ನಾಣ್ಯಗಳನ್ನು ಮುದ್ರಿಸಲಾಗಿತ್ತು. ಕಾನಿಷ್ಕನ ಇತಿಹಾಸವನ್ನು ತಿಳಿಯಲು ನಾಣ್ಯಗಳ ಶಾಸನಗಳನ್ನು ಹಾಗೂ ಬೌದ್ಧ ಗ್ರಂಥಗಳನ್ನು ಆಧಾರವಾಗಿಟ್ಟುಕೊಂಡು ಕಾನಿಷ್ಕನ ಬಗ್ಗೆ ಹೆಚ್ಚು ವಿಷಯಗಳನ್ನು ತಿಳಿಯಬಹುದು. ನಾಣ್ಯಗಳ ಶಾಸನಗಳು ಹಾಗೂ ಬೌದ್ಧ ಗ್ರಂಥಗಳನ್ನು ಆಧಾರವಾಗಿಟ್ಟುಕೊಂಡು ಕಾನಿಷ್ಕನ ಬಗ್ಗೆ ಹೆಚ್ಚು ವಿಷಯವನ್ನು ತಿಳಿಯಬಹುದು. ನೋಡಿ ಆನ್ಸರ್. ದಿಗ್ವಿಜಯಗಳಾಗಿರ್ಬೋದು, ಆಡಳಿತ ಆಗಿರ್ಬೋದು, ಬೌದ್ಧ ಧರ್ಮಕ್ಕೆ ಪ್ರೋತ್ಸಾಹ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಇನ್ನೆಲ್ಲ ನಾವು ನೋಡ್ತೀವಿ. ನೆಕ್ಸ್ಟ್ ಕ್ವಶನ್ನು. 3ನೇ ಗೋವಿಂದನ ಸೈನಿಕ ಸಾಧನೆಗಳನ್ನು ವಿವರಿಸಿ. ಘಟಕ 14ರಲ್ಲಿ
ಮೂರನೇ ಗೋವಿಂದನು ಕ್ರಿಸ್ತಶಕ 793 814. ರಾಷ್ಟ್ರಕೂಟ ಸಾಮ್ರಾಟರಲ್ಲಿಯೇ ಅತ್ಯಂತ ಪರಾಕ್ರಮಿ ಎಂದು ಪರಿಗಣಿಸಲ್ಪಟ್ಟಿರುವ ಮೂರನೇ ಗೋವಿಂದನು 1 ಅಥವಾ 2 ವರ್ಷಗಳವರೆಗೆ ಶಾಂತಿಯಿಂದ ರಾಜ್ಯಭಾರ ಮಾಡಿದನು. ಇದೆ ನೋಡಿ ಆನ್ಸರ್. ಮೂರನೇ ಗೋವಿಂದನು. ನೆಕ್ಸ್ಟ್ ಕ್ವಶನ್, 11ನೇ ಕ್ವಶನ್. ಅಲಾವುದ್ದೀನ್ ಖಿಲ್ಜಿಯ ಸೈನಿಕ ಸಾಧನೆಗಳನ್ನು ವಿವರಿಸಿ. ಅಲಾವುದ್ದೀನ್ ಖಿಲ್ಜಿಯ ಸೈನಿಕ ಸಾಧನೆಗಳನ್ನು ವಿವರಿಸಿ. ಆನ್ಸರ್ ಇಲ್ಲಿ ನೋಡಿ, ಘಟಕ 21ರಲ್ಲಿ ಖಿಲ್ಜಿಗಳು, ಅಲಾವುದ್ದೀನ್ ಖಿಲ್ಜಿ ಆಡಳಿತ ಮತ್ತು ಆರ್ಥಿಕ ಸುಧಾರಣೆಗಳು, ವಿಶ್ಲೇಷಣೆ. ಅಲಾವುದ್ದೀನ್ ಖಿಲ್ಜಿ ಸೈನಿಕ ಸಾಧನೆಗಳನ್ನ ನಾವು ನೋಡ್ತಾ ಹೋಗ್ಬೋದು. ಅಲಾವುದ್ದೀನ್ ಖಿಲ್ಜಿ ಕ್ರಿಸ್ತಶಕ 1296 1316 ರಾಜ್ಯದಲ್ಲಿ ನಡೆಯುತ್ತಿದ್ದ ಆಂತರಿಕ ದಂಗೆಗಳನ್ನು, ಹೊರಗಿನ ದಾಳಿಯನ್ನು ತಡೆಗಟ್ಟಲು, ರಾಜ್ಯದಲ್ಲಿ ಶಾಂತಿಯನ್ನು ನೆಲೆಗೊಳಿಸಲು ಮತ್ತು ಸಾಮ್ರಾಜ್ಯ ವಿಸ್ತರಣೆಯ ಮುಂತಾದವುಗಳಿಗೆ ಸುಸಜ್ಜಿತ ಸಂಘಟನೆ ಅವಶ್ಯವೆಂದು ಅಲಾವುದ್ದೀನ್ ಮನಗೊಂಡನು. ಇದರಿಂದ ಕೇಂದ್ರದಲ್ಲಿ ವ್ಯವಸ್ಥಿತವಾದ ಸೈನ್ಯವನ್ನು ಸ್ಥಾಪಿಸುತ್ತಾ ಗಮನ ನೀಡಿದನು. ಇಂದಿನ ಸುಲ್ತಾನರು ಯುದ್ಧಕಾಲದಲ್ಲಿ ಸೈನಿಕರನ್ನು ಒದಗಿಸುತ್ತಿದ್ದ ಜಾಗೀರುದಾರರನ್ನು ಅವಲಂಬಿಸಿದ್ದರು. ಆದರೆ ಅಲಾವುದ್ದೀನ್ ಇದನ್ನು ಬದಲಾಯಿಸಿ ಸಂಬಳದ ಆಧಾರದ ಮೇಲೆ ಸದಾವೊಂದನ್ನು ನೇಮಿಸಿದನು. ನೋಡಿ, ಸೈನಿಕ ಸಾಧನೆಗಳನ್ನ, ಸೈನ್ಯ ಸುಧಾರಣೆ ಆಗಿರ್ಬೋದು, ಇದನ್ನೆಲ್ಲ ನಾವು ಇದರಲ್ಲೇ ನೋಡ್ತೀವಿ. ಸೈನ್ಯದಲ್ಲಿ ಕಾಲ್ದಳ, ಅಶ್ವದಳ, ಗಜದಳಗಳಿದ್ದು ಇದರಲ್ಲಿ ಅಶ್ವದಳವು ಪ್ರಮುಖವಾಗಿತ್ತು. ಅರೇಬಿಯಾ ಮತ್ತು ಪರ್ಷಿಯಾಗಳಿಂದ ಉತ್ತಮ ತಳಿಯ ಕುದುರೆಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದನು. ತರಬೇತಿ ಪಡೆದ ಒಂದು ಕುದುರೆಯ ಸೈನಿಕನಿಗೆ ವಾರ್ಷಿಕ ಸಂಬಳ 243 ಟಂಕಗಳನ್ನು ವೇತನವಾಗಿ ನೀಡಲಾಗುತ್ತಿತ್ತು. 2 ಕುದುರೆ ಹೊಂದಿರುವವನಿಗೆ 18 ಟಂಕಗಳ ಭತ್ಯೆ ನೀಡಲಾಗುತ್ತಿತ್ತು. ಸುಲ್ತಾನನು 4,75,000 ಅಶ್ವ ಸವಾರರನ್ನು ಹೊಂದಿದ್ದನು. ಸುಲ್ತಾನನು 4,75,000 ಅಶ್ವ ಸವಾರರನ್ನು ಹೊಂದಿದ್ದನು. ಅಲಾವುದ್ದೀನ್ ಖಿಲ್ಜಿಯ ಸೈನಿಕ ಸಾಧನೆ ತಿಳಿಸು. 10 ಮಾರ್ಕ್ಸ್ ಕ್ವಶನ್ ಇದು. ಸೊ ಇವಾಗ ನಾವು ಸೆಕ್ಷನ್ ಎ ಮತ್ತು ಸೆಕ್ಷನ್ ಬಿ ಎಲ್ಲ ಕ್ವಶನ್ಸ್ನು ಆನ್ಸರ್ನು ನೋಡಿದ್ದೀವಿ. ಈಗ ಸೆಕ್ಷನ್ ಸಿ ಒಳಗೆ ಸೆಕ್ಷನ್ ಸಿ ನೋಡೋಣ. ಸೆಕ್ಷನ್ ಸಿ ಒಳಗೂ ಅಷ್ಟೇ ಇದು 15 ಮಾರ್ಕ್ಸ್ ಕ್ವಶನ್ಸು. 2 ಕ್ವಶನ್ಗೆ ಆನ್ಸರ್ ಮಾಡಬೇಕು. ಒಟ್ಟು 4 ಕ್ವಶನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವಕ್ಕಾದರೂ 2 ಕ್ವಶನ್ಗೆ ಆನ್ಸರ್ ಮಾಡಬೇಕು. ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಉತ್ತರಿಸಿ. 15 ಮಾರ್ಕ್ಸ್ ಕ್ವಶನ್ಸ್ ಇದು. 15 ಮಾರ್ಕ್ಸ್ ಕ್ವಶನ್. 12ನೇ ಕ್ವಶನ್ನು, ಹರಪ್ಪ ಸಂಸ್ಕೃತಿಯ ಪ್ರಮುಖ ಲಕ್ಷಣಗಳನ್ನು ವಿಶ್ಲೇಷಿಸಿ. ಘಟಕ 3 ಹರಪ್ಪ ಸಂಸ್ಕೃತಿ. ಇಲ್ಲಿದೆ ನೋಡಿ, ಹರಪ್ಪ ಸಂಸ್ಕೃತಿಯ ಪ್ರಮುಖ ಸ್ಥಳಗಳು ಮತ್ತು ಹರಪ್ಪ ಸಂಸ್ಕೃತಿಯ ಪ್ರಮುಖ ಲಕ್ಷಣಗಳು. ನೋಡಿ ಆನ್ಸರ್. ಹರಪ್ಪ ಸಂಸ್ಕೃತಿಯ ಜನರು ಹಲವು ದೊಡ್ಡ ಮತ್ತು ಸಣ್ಣ ನಗರಗಳಲ್ಲಿ ವಾಸ ಮಾಡುತ್ತಿದ್ದುದನ್ನು ಕಂಡುಬರುತ್ತದೆ. ಹರಪ್ಪ ಸಂಸ್ಕೃತಿಯ ಜನರು ಹಲವು ದೊಡ್ಡ ಮತ್ತು ಸಣ್ಣ ನಗರಗಳಲ್ಲಿ ವಾಸ ಮಾಡುತ್ತಿದ್ದುದು ಕಂಡುಬರುತ್ತದೆ. ಅನೇಕ ನಗರಗಳು, ಪಟ್ಟಣಗಳು ಸಂಶೋಧನೆಯಿಂದ ಹೊರಬಂದಿದೆ. ಅನೇಕ ನಗರಗಳು
ಅನೇಕ ನಗರಗಳು ಪಟ್ಟಣಗಳು ಸಂಶೋಧನೆಯಿಂದ ಹೊರಬಂದಿರುವುದು ಕಾಣುತ್ತದೆ. ನೋಡಿ ಆನ್ಸರ್ ಇಲ್ಲಿದೆ ನೋಡಿ. ನೆಕ್ಸ್ಟ್ ಕ್ವಶನ್, ಅಶೋಕನ ಧರ್ಮ ಮತ್ತು ಸುಖಿರಾಜ್ಯ ಕಲ್ಪನೆಯನ್ನು ವಿವರಿಸಿ. ಘಟಕ 8ರಲ್ಲಿದೆ ನೋಡಿ ಆನ್ಸರು. ಮೌರ್ಯ ಸಾಮ್ರಾಜ್ಯ, ಅಶೋಕ ಜ್ಞಾನವಂತ ಚಕ್ರವರ್ತಿ, ಆತನ ಧರ್ಮ ಕಲ್ಪನೆ ಮತ್ತು ಸುಖಿ ರಾಜ್ಯದ ಕಲ್ಪನೆ. ಪದ ಅಶೋಕನ ಧರ್ಮ ಕಲ್ಪನೆ. ಅಶೋಕನ ಸುಖಿ ರಾಜ್ಯದ ಕಲ್ಪನೆ. ಆನ್ಸರ್ ಸಿಕ್ತು. ನೆಕ್ಸ್ಟ್ ಕ್ವಶನ್ನು, ಸಮುದ್ರಗುಪ್ತನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ. ಆನ್ಸರ್ ಘಟಕ 10ರಲ್ಲಿ ಗುಪ್ತರ ಉದಯ ಕಾಣಿಸ್ತಾ ಇದೆಯಾ, ಆಡಳಿತದಲ್ಲಿ ಬದಲಾವಣೆಯ ಪ್ರವೃತ್ತಿಗಳು, ಸಮಾಜ ಮತ್ತು ಅರ್ಥವ್ಯವಸ್ಥೆ, ಸಾಹಿತ್ಯ, ವಿಜ್ಞಾನ, ಕಲೆ ಮತ್ತು ವಾಸ್ತುಶಿಲ್ಪಗಳ ಬೆಳವಣಿಗೆ. ಈ ಚಾಪ್ಟರ್ಲಿದೆ ಆನ್ಸರು. ಇಲ್ಲಿದೆ ನೋಡಿ, ಸಮುದ್ರಗುಪ್ತ. ಗುಪ್ತರಲ್ಲಿ ಅತ್ಯಂತ ಪ್ರಸಿದ್ಧನಾದವನು ಸಮುದ್ರಗುಪ್ತ. ಇವನ ಕಾಲದಲ್ಲಿ ಗುಪ್ತ ಸಾಮ್ರಾಜ್ಯವು ಅತಿ ವಿಶಾಲವಾಗಿ ಹಾಗೂ ಬಲಿಷ್ಠವಾಗಿ ಬೆಳೆಯಿತು. ಸಮುದ್ರಗುಪ್ತನ ಸಾಧನೆಗಳು. ನೆಕ್ಸ್ಟ್ ಕ್ವಶನ್ ನೋಡೋಣ, ಲಾಸ್ಟ್ ಕ್ವಶನ್ನು, ಹೊಯ್ಸಳರ ಸಾಂಸ್ಕೃತಿಕ ಕೊಡುಗೆಗಳನ್ನು ಚರ್ಚಿಸಿ. ಹೊಯ್ಸಳರ ಸಾಂಸ್ಕೃತಿಕ ಕೊಡುಗೆಗಳನ್ನು ಚರ್ಚಿಸಿ. ಇದಕ್ಕೆ ಆನ್ಸರು ಘಟಕ 17ರಲ್ಲಿ ಕಲ್ಯಾಣದ ಚಾಳುಕ್ಯರ ಮತ್ತು ಹೊಯ್ಸಳರು. ಹೊಯ್ಸಳರ ಕೊಡುಗೆಗಳು. ನೋಡ್ಬೋದು ಹೊಯ್ಸಳರ ಕೊಡುಗೆಗಳು. 15 ಮಾರ್ಕ್ಸ್ ಕ್ವಶನ್ಸ್ ಇವು, ಎಲ್ಲನೂ ಬರೀಬೇಕಾಗಿರುತ್ತೆ. ಸೊ ಇದಿಷ್ಟು ಕ್ವಶನ್ ಪೇಪರ್ಗೆ ಕ್ವಶನ್ಸ್ ಮತ್ತು ಆನ್ಸರ್ಗಳು. ಒಟ್ಟು 15 ಪ್ರಶ್ನೆಗಳಿದ್ದಾವೆ. ಈಗ ಮತ್ತೊಂದು ಪ್ರಶ್ನೆ ಏನಂದರೆ, ಬ್ಲಾಕ್ 1ರಿಂದ 4 ಪ್ರಶ್ನೆಗಳು ಬಂದಿದ್ವು, ಮತ್ತು ಬ್ಲಾಕ್ 2ಇಂದ 4 ಪ್ರಶ್ನೆಗಳು, ಬ್ಲಾಕ್ 3ಇಂದ 3 ಪ್ರಶ್ನೆಗಳು, ಮತ್ತು ಬ್ಲಾಕ್ 4ಇಂದ 4 ಪ್ರಶ್ನೆಗಳು. ಒಟ್ಟು 15 ಪ್ರಶ್ನೆಗಳು. ಇದಿಷ್ಟು ಹಿಸ್ಟ್ರಿ ಕ್ವಶನ್ ಪೇಪರ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.